ನಂಗೆ ಗೊತ್ತಿರೋರು ಯಾವಾಗಲೂ ಒಂದೇ ಪ್ರಶ್ನೆ ಕೇಳ್ತಾನೇ ಇರ್ತಾರೆ. ಅವ್ರಿಗೆ ಆನ್ಸರ್ ಮಾಡಿ ಸಾಕಾಗೋಗ್ಬಿಟ್ಟಿದೆ ನನಗಂತೂ. ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗಲ್ಲಿ ನಿಮಗೆ ಒಂದು ಒಳ್ಳೆ ಹೋಮ್ ರೆಮಿಡಿನ ನಾನು ಮಾಡಿ ತೋರಿಸ್ತೀನಿ. ಸೊ ನನ್ನ ಹೇರ್ ನೋಡ್ಬೋದು ಯಾವ ರೀತಿ ಕಲರಿಂಗ್ ಆಗಿದೆ ಅಂತ. ಸೊ ಈ ಕಲರ್ನ ನಾನು ಯಾವುದೇ ರೀತಿ ಪಾರ್ಲರ್ಗಳಿಗೆ ಹೋಗೆಲ್ಲ ಮಾಡಿಸೋದಿಲ್ಲ, ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಒಂದು 3 ಮಂತ್ಸಿಗೆ ಒಂದು ಸಲ ಈ ರೀತಿ ಹೇರ್ ಪ್ಯಾಕನ್ನು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಯಾವಾಗಲೂ ನನ್ನ ಹೇರು ತುಂಬ ಗ್ಲೋ ಆಗಿ ಮತ್ತು ಶೈನಿಂಗ್ ಆಗಿ ಕಾಣ್ತಾನೆ ಇರುತ್ತೆ. ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಫಂಕ್ಷನ್ಗಳಿಗೆ ಹೋದಾಗ ತುಂಬ ಜನ ಕೇಳಿದ್ದಾರೆ, ನಿನ್ನ ಕೂದಲು ಕಲರಿಂಗ್ ಮಾಡಿಸಿರೋದಾ ಅಥವಾ ಮೆಹಂದಿ ಹಚ್ಚಿ ಆ ಥರ ಆಗಿರೋದಾ? ತುಂಬ ಜನ ಇದೇ ರೀತಿ ನನ್ನ ಕೇಳಿದ್ದಾರೆ. ಇಲ್ಲ, ಮೆಹಂದಿಗೆಲ್ಲ ಇಷ್ಟೊಂದು ಕಲರ್ ಆಗೋದಿಲ್ಲ, ನಾವು ಕೂಡ ಮೆಹಂದಿ ಯೂಸ್ ಮಾಡ್ತೀವಿ, ಬಟ್ ನಮ್ಗೆ ಯಾಕೆ ಈ ಥರ ಕಲರ್ ಆಗೋದಿಲ್ಲ ಅಂತ ಎಲ್ಲ ಕೇಳಿದ್ದಾರೆ. ಸುಳ್ಳು ಹೇಳ್ತಿದ್ದೀರಾ, ಹೇರ್ ಕಲರ್ ಮಾಡಿಸ್ತೀರಾ ಪಾರ್ಲರ್ಗೆಲ್ಲ ಹೋಗಿ, ಅದಕ್ಕೋಸ್ಕರ ಈ ಥರ ಶೈನಿಂಗಾಗಿ ಹೇರ್ ಕಲರ್ ಜಾಸ್ತಿ ಕಾಣಿಸುತ್ತೆ ನಿಮ್ಮ ಕೂದಲಲ್ಲಿ ಅಂತ ಎಲ್ಲ ಹೇಳಿದ್ದಾರೆ. ಬಟ್ ಅವ್ರಿಗೆಲ್ಲ ಹೇಳೋದೊಂದೇ, ನಾನು ಯಾವುದೇ ರೀತಿ ಪಾರ್ಲರ್ಗೆಲ್ಲ ಹೋಗಿ ಹೇರ್ ಕಲರಿಂಗ್ ಮಾಡಿಸಲ್ಲ, ನಾನು ಮನೆಯಲ್ಲೇ ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ತೀನಿ. ಅದು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಬಹುದು. ಯಾರೆಲ್ಲ ನನ್ನ ಥರ ಮೆಹಂದಿ ಯೂಸ್ ಮಾಡ್ತೀರಾ, ಹೇರ್ ಪ್ಯಾಕ್ ಯೂಸ್ ಮಾಡ್ತೀರಾ, ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗ್ಬೋದು. ನಿಮಗೂ ಕೂಡ ಮೆಹಂದಿ ಸ್ಟ್ರಾಂಗಾಗಿ ಕಲರ್ ಆಗಲ್ಲ ಅಂದರೆ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನಾನು ಮೊದಲಿದಾಗಿ ನಾನು ಯೂಸ್ ಮಾಡೋಂತಹ ಮೆಹಂದಿ ಪೌಡರನ್ನು ತೋರಿಸಿದ್ದೀನಿ. ನಾನು ಯೂಸ್ ಮಾಡೋದು ಹಾತಿ ಮೆಹಂದಿ ಪೌಡರು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಯೂಸ್ ಮಾಡ್ತಾ ಇರೋದು ಅಂದರೆ ಟೀ ಸೊಪ್ಪು ಅದಾದಮೇಲೆ ಈ ರೀತಿ ಬೀಟ್ರೋಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ತುಂಬ ಸ್ಟ್ರಾಂಗಾಗಿ ಶೈನಿಂಗಾಗಿ ಕಲರ್ ಬೇಕು ಅಂದರೆ ಬೀಟ್ರೋಟನ್ನು ಯೂಸ್ ಮಾಡಿ, ಇಲ್ಲ ನಾರ್ಮಲ್ ಕಲರ್ ಬೇಕು ಅಂದರೆ ಟೀ ಸೊಪ್ಪು ಒಂದಿದ್ರೆ ಸಾಕು. ಸೊ ನಾನು ಈ ಮೂರನ್ನು ಸಹ ಯೂಸ್ ಮಾಡಿಕೊಂಡು ಹೇರ್ ಪ್ಯಾಕನ್ನು ಮಾಡ್ಕೊಳ್ತೀನಿ. ಈ ರೀತಿ ನೀವು ಕೂಡ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಸೊ ನಾನು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೀಟ್ರೂಟ್ ಏನಿದೆ ಅದನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡ ನಂತರ ಅದನ್ನು ಬೇಯಿಸಬೇಕಾಗತ್ತೆ. ಕೆಲವರು ತುರಿದ್ಬಿಟ್ಟು ಮಾಡ್ತಾರೆ, ತುರಿದು ಬೀಟ್ರೋಟನ್ನು ಬೇಯಿಸ್ಕೊಂಡು ತೊಗೊಳ್ತಾರೆ, ಅದನ್ನೆಲ್ಲ ರಸ ಏನು ಬರುತ್ತೆ ಅದನ್ನೆಲ್ಲ. ಸೊ ನನಗೆ ಆ ರೀತಿ ಬೇಯಿಸಿದಾಗ ಎಲ್ಲ ಏನಾಗ್ಬಿಡುತ್ತೆ ಅಂದರೆ ವೇಸ್ಟ್ ಆಗಬಹುದು ಬೀಟ್ರೋಟು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ತುರಿದ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ನನಗೆ ಒಳ್ಳೆ ಕಲರಿಂಗ್ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅದಾದಮೇಲೆ ಈ ಬೀಟ್ರೋಟನ್ನು ನಾನು ಎಸೆಯೋದಕ್ಕೆಲ್ಲ ಏನು ಹೋಗಲ್ಲ. ಇದನ್ನು ಏನು ಮಾಡ್ತೀವಿ ಅಂತಂದರೆ ಗಿಡಕ್ಕೆಲ್ಲ ಹಾಕಿದರೆ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಗಿಡಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೋಸ್ಕರನೇ ಸ್ಟಾರ್ಟಿಂಗಲ್ಲಿ ನಾನು ಒಂದು ಕಡಾಯಲ್ಲಿ ಟೀ ಸೊಪ್ಪು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ನಲ್ವ, ಏನು 1-2 ಟೀ ಸ್ಪೂನಷ್ಟು ಟೀ ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ದೀನಿ. ಅದೇ ಕಡಾಯಿಗೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿರುವಂತಹ ಬೀಟ್ರೋಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನಾವು ಸ್ವಲ್ಪ ಜಾಸ್ತಿ ನೀರು ಏನು ಹಾಕಿರ್ತೀವೋ ಅದ್ರ ಅರ್ಧ ಪ್ರಮಾಣದವರೆಗೂ ಬರೋವರೆಗೂ ಚೆನ್ನಾಗಿ ಕುದ್ದಾಗ ಅದು ಬೀಟ್ರೋಟ್ ರಸ ಎಲ್ಲ ಕಲರ್ ಏನಿರುತ್ತೆ ಅದು ನೀರಿಗೆ ಬಿಟ್ಕೊಂಡಿರುತ್ತೆ. ಅದಾದಮೇಲೆ ನೀವು ಆರೋದಕ್ಕೆ ಬಿಡಿ. ಒಂದು 10 ನಿಮಿಷ ಆರೋದಕ್ಕೆ ಬಿಟ್ಟಾದಮೇಲೆ ಪೂರ್ತಿ ತಣ್ಣಗಾಗತ್ತಲ್ವ, ತಣ್ಣಗಾದಾಗ ಶೋಧಿಸ್ಕೊಂಡು ಈ ರಸ ಕಲರಿಂಗ್ ಆಗಿರೋ ರಸನ ತೆಗೆದಿಟ್ಕೊಬೇಕಾಗತ್ತೆ. ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಈ ಒಂದು ರಸಕ್ಕೆ, ಬೀಟ್ರೋಟ್ ರಸಕ್ಕೆ ಮೆಹಂದಿ ಪೌಡರನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅದು ಕಲರಿಂಗ್ ಆಗೋದಿಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ 1-2 ಸಲ ಅರ್ಜೆಂಟಲ್ಲಿ ಮಾಡಿದಾಗ ಇದು ಸುಮ್ಮನೆ ವೇಸ್ಟ್ ಆಗಿತ್ತು, ಅದಕ್ಕೋಸ್ಕರ ಇದೊಂದು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಪೂರ್ತಿ ತಣ್ಣಗಾದಾಗ ನಾವು ಯಾವ ಮೆಹಂದಿ ಪೌಡರ್ ಯೂಸ್ ಮಾಡ್ಕೊಳ್ತೀರ ನೀವು, ಆ ಮೆಹಂದಿ ಪೌಡರನ್ನು ನೀವು ಕಲಸಿ ಇಡಬೇಕಾಗತ್ತೆ. ನೀವೇನಾದ್ರೂ ಒಂದು ಫುಲ್ಲು ನೈಟ್ ಬಿಟ್ರಿ ಅಂದರೆ ತುಂಬ ಕಲರ್ ಬರುತ್ತೆ, ಅಷ್ಟೇ ಚೆನ್ನಾಗಿ ಕೂಡ ಶೈನಿಂಗಾಗಿ ಕಾಣಿಸುತ್ತೆ. ಎಷ್ಟೇ ಅಂದರೆ ನಿಮಗೆ ಕಲರ್ ಹೋಗೋದಕ್ಕೆ ಮಿನಿಮಮ್ 1.5 ತಿಂಗಳು 2 ಮಂತ್ಸ್ ಆದರೂ ಬೇಕೇ ಬೇಕಾಗತ್ತೆ. ಈ ರೀತಿ ಹೇರ್ ಪ್ಯಾಕ್ ಮಾಡೋದ್ರಿಂದ ನಮ್ಮ ಕೂದಲಿಗೂ ಸಹ ಒಳ್ಳೆ ಶೈನಿಂಗು ಮತ್ತು ಗ್ರೋತ್ ಆಗೋದಕ್ಕೆ, ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಒಂದು ಒಳ್ಳೆ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಹೆಲ್ತಿಯಾಗಿ ನ್ಯಾಚುರಲ್ಲಾಗಿ ಇರೋದ್ರಿಂದ. ಸೊ ನೋಡ್ಬೋದು, ನಾನು ಆಲ್ರೆಡಿ ಟೀ ಸೊಪ್ಪೆಲ್ಲ ಏನಿತ್ತು ಅದನ್ನೆಲ್ಲ ಕುದಿಸಿ, ಅದಕ್ಕೆ ಬೀಟ್ರೋಟ್ನೆಲ್ಲ ಕುದಿಸಿ ಮತ್ತು ಹಾಕಿ ಅದನ್ನು ಕುದಿಸಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಾದಮೇಲೆ ಈ ರೀತಿ ಮೆಹಂದಿ ಪೌಡರನ್ನು ಕಲಸಿ ಇಡ್ತಾಯಿದ್ದೀನಿ. ಸೊ ನಾನು ಹೇಳಿದ್ನಲ್ವ ಆಗಲೇ, ಬಿಸಿನಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಮೆಹಂದಿ ಪೌಡರನ್ನು ಹಾಕೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ರಿಸಲ್ಟ್ ಕಮ್ಮಿ ಸಿಗುತ್ತೆ, ಅಂದರೆ ಅದು ಚೆನ್ನಾಗಿ ಹತ್ತುತ್ತೆ, ಬಟ್ ಸ್ವಲ್ಪ ಕಮ್ಮಿ ಸಿಗುತ್ತೆ. ಸ್ಟ್ರಾಂಗಾಗಿ ಬೇಕು ಅಂತಂದರೆ ತಣ್ಣಗಾದಾಗ ಮಾತ್ರ ಹಾಕಿ. ನನಗೆ ಟೈಮ್ ಇಲ್ಲದ ಕಾರಣಕ್ಕೋಸ್ಕರ ನಾನು ಬಿಸಿ ಪಾತ್ರೆಗೇ ಹಾಕಿ ಮಾಡ್ತಾಯಿದ್ದೀನಿ. ಸೊ ಕಲಸಾದ್ಮೇಲೆ ಈ ರೀತಿ ಕಾಣಿಸ್ತಿದೆ ನೋಡಿ, ಕಲರಲ್ಲಿದ್ದಾಗಲೇ ಈ ರೀತಿ ಕಾಣಿಸುತ್ತೆ.
ಫುಲ್ಲು ಒನ್ ಡೇ ನೈಟು ಬಿಟ್ಟರೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ ನೋಡ್ಬೋದು. ಕಲರು ನನಗೆ ನೋಡ್ಬೋದು ಕಲಸುವಾಗ್ಲೇ ತುಂಬ ಚೆನ್ನಾಗಿ ನನ್ನ ಕೈಗೆ ಆಲ್ರೆಡಿ ಕಲರ್ ಬಂದಿದೆ. ಸೊ ಮಾರ್ನಿಂಗು ತೋರಿಸ್ತೀನಿ, ಒನ್ ನೈಟ್ ಫುಲ್ಲು ಇದನ್ನು ಬಿಟ್ಬಿಟ್ಟು ಮಾರ್ನಿಂಗ್ ನನ್ನ ತಲೆಗೆ ಹಚ್ಚಿ ತೋರಿಸ್ತೀನಿ ಯಾವ ರೀತಿ ಕಲರ್ ಬಂದಿದೆ ಏನು ಅನ್ನೋದನ್ನೆಲ್ಲ. ಸೊ ನೀವು ಅಷ್ಟೇ ಅರ್ಜೆಂಟಿಗೆ ಏನಾದ್ರೂ ಮಾಡ್ಕೊಳ್ಳೋದಕ್ಕೆ ಹೋದರೆ ಈ ರೆಮಿಡಿ ಅಲ್ಲ. ಸೊ ಒನ್ ನೈಟು ಫ್ರೀಯಾಗಿದ್ದಾಗ ಈ ರೆಮಿಡಿನ ಟ್ರೈ ಮಾಡಿದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡ್ಬೋದು ಒನ್ ನೈಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಈ ಹೇರ್ ಪ್ಯಾಕ್ ಅಂತ. ನಾನು ಈ ರೀತಿ ಹೇರ್ ಪ್ಯಾಕನ್ನು 2 ಮಂತ್ಸಿಗೆ ಒಂದು ಸಲನಾದ್ರೂ ಮಾಡೇ ಮಾಡ್ತೀನಿ. ನನಗೆ ತುಂಬ ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರನೇ ನಾನು ಇವಾಗ ನನ್ನ ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಕೆಲವರು 2 ಅವರ್ಸ್ ಅಷ್ಟೇ ಇಟ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಡೇ ನೈಟ್ ಹಚ್ಕೊಂಡು ಮಾರ್ನಿಂಗ್ವರೆಗೂ ಇಟ್ಕೊಂಡಿರ್ತಾರೆ. ಸೊ ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ವೈಟ್ ಕೂದಲು ಏನಾದ್ರು ಇತ್ತು ಅಂತಂದರೆ ಒಂದು ನೈಟು ಫುಲ್ಲು ಬಿಟ್ಟರೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಇಲ್ಲ ಸ್ವಲ್ಪ ಬಿಳಿ ಕೂದಲಿತ್ತು ಅಂತಂದರೆ ಒಂದು 2 ಅವರ್ಸ್ ಆದ್ರೂ ಸಾಕು, ತುಂಬ ಚೆನ್ನಾಗಿ ಹೇರ್ ಕಲರ್ ಆಗುತ್ತೆ. ಈ ರೀತಿ ಮೆಥಡಲ್ಲಿ ಏನಾದರೂ ನೀವು ಹೇರ್ ಪ್ಯಾಕನ್ನು ಯೂಸ್ ಮಾಡಿದರೆ 2 ಅವರ್ಸ್ ಸಾಕು. ನೋಡ್ಬೋದು ಮೆಹಂದಿ ಕಲರ್ ಸೊಪ್ಪು ಯಾವ ರೀತಿ ಇತ್ತು, ಇದು ಯಾವ ರೀತಿ ಇದೆ, ಹೇರ್ ಪ್ಯಾಕ್ ಯಾವ ಕಲರ್ ಇದೆ ಏನು ಅನ್ನೋದನ್ನೆಲ್ಲ. ಸೊ ನಾನು 2 ಅವರ್ಸ್ ಅಷ್ಟೇ, ಮಾರ್ನಿಂಗು ಒಂದು 2 ಅವರ್ಸು ಅಷ್ಟೇ ನಾನು ಯೂಸ್ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡಿಬಿಡ್ತೀನಿ. ಸೊ ಪೂರ್ತಿ ಕೂದಲಿಗೆ ಹಚ್ಚಿದ್ದೀನಿ. ನೋಡ್ಬೋದು ನಂದು ಉದ್ದ ಕೂದಲು ಏನಿದೆ ಅಷ್ಟು ಕೂದಲಿಗೂ ಹಚ್ಚಿದ್ದೀನಿ. ಅಷ್ಟು ಕೂದಲು ಅಷ್ಟೇ ತುಂಬ ಚೆನ್ನಾಗಿ ಬಿಸಿಲಿಗೆ ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ರೆಮಿಡಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾವ ರೀತಿ ಇದೆ ರಿಸಲ್ಟ್, ನಿಮಗೆ ಟ್ರೈ ಮಾಡಿದರೆ ಏನಾಯಿತು ಏನೋ ಅನ್ನೋದನ್ನೆಲ್ಲ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದಾರೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮ ಅಭಿಪ್ರಾಯ ಏನಿದೆ ಏನು ಅನ್ನೋದನ್ನೆಲ್ಲ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ? ಇದೇ ರೀತಿ ನಾನು ಮನೆಯಲ್ಲಿ ಯಾವುದಾದ್ರೂ ಹೋಮ್ ರೆಮಿಡಿ ಟ್ರೈ ಮಾಡ್ತಿದ್ರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಮತ್ತು ವ್ಲಾಗ್ಸ್ ಎಲ್ಲ ನನ್ನ ಚಾನಲಲ್ಲಿ ಇದ್ದೇ ಇರುತ್ತೆ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್ ಆಲ್.